ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ನಮಿತಾಸ್ ಕಿಚನ್ ಅಂಡ್ ಲೈಫ್. ಸ್ನೇಹಿತರೆ, ಇವತ್ತು ನಾವು ಫ್ರೆಂಡಿನ ಮಗಳ ಮದುವೆ ರಿಸೆಪ್ಷನ್ ಹೊರಟಿದ್ದೇವೆ. ಹಿಂದೆ ನಂದವರ ದೇವಸ್ಥಾನದಲ್ಲಿ ಮದುವೆ ಆಯಿತು. ಹಾಗೆ ಇವತ್ತು ರಿಸೆಪ್ಷನ್ ಸಾಯಂಕಾಲ, ಶನಿವಾರ ಸಾಯಂಕಾಲ ಈಗ ರಿಸೆಪ್ಷನ್ ಆಗಿ ನಾನು ಮತ್ತು ಮನೆಯವರು ಹೊರಟಿದ್ದೇವೆ. ಇದು ಎಲ್ಲಿ ಗೊತ್ತಾ, ಸಾಗರ ಆಡಿಟೋರಿಯಂ. ಸಾಗರ ಆಡಿಟೋರಿಯಂ ಅಂದರೆ ಏನೋ ಬ್ರಿಡ್ಜ್ ಉಂಟಲ್ಲ, ಆ ಕಡೆ ಈಸ್ಟ್ ರೋಡಿಂದ ಈ ಕಲ್ಲರ್ಗ ಬರುವಾಗ ಲೆಫ್ಟಿಗೆ ಅದೇ ಆಡಿಟೋರಿಯಂ ಅಲ್ಲಿ ಈಗ ರಿಸೆಪ್ಷನ್ ಆಗಿ ನಾನು ಮತ್ತು ಮನೆಯವರು ಹೊರಟಿದ್ದೇವೆ. ಗಂಟೆ ಕೂಡ ಮನೆ ಆಯಿತು, ಸ್ವಲ್ಪ ಲೇಟ್ ಆಯಿತು. ನಾನು ಹೊರಟಿದ್ದೇವೆ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ನೋಡುವ ಮದುವೆ ರಿಸೆಪ್ಷನ್. ಸ್ನೇಹಿತರೆ, ಇಲ್ಲಿ ನಾನು ಡಿಸೆಂಬರ್ 3ರಂದು ನಡೆದ ಮದುವೆ ರಿಸೆಪ್ಷನ್ನ ವಿಡಿಯೋವನ್ನು ಹಾಕ್ತಿರೋದು. ಈಗ ನಾವು ಸಾಗರ ಆಡಿಟೋರಿಯಂ ತಲುಪಿದೆವು. ನೋಡಿ, ಇದೇ ಹಾಲ್ ಸಾಗರ್ ಆಡಿಟೋರಿಯಂ. ಹಾಗೆ ಇಲ್ಲಿ ಫೋಟೋಶೂಟ್ ಎಲ್ಲ ನಡೀತಿತ್ತು. ಹಾಗೆ ನಾವು ಕೂಡ ಇಲ್ಲಿ ಒಂದೆರಡು ಫೋಟೋ ಕ್ಲಿಕ್ ಮಾಡಿಕೊಂಡೆವು. ಇವರೇ ನೋಡಿ ಹುಡುಗಿ ಅಮ್ಮ. ಹಾಗೆ ನಾವು ಹಾಲ್ ತಲುಪಿದೆವು. ಹಾಗೆ ನಾನು ಮತ್ತೆ ಅವರು ಮಾತಾಡ್ತಾ ಇದ್ವಿ. ಹಾಗೆ ಇದು ಹುಡುಗಿಯ ಅಪ್ಪ ಮತ್ತು ಅಮ್ಮ. ಹಾಗೆ ಇಲ್ಲಿ ವೆಲ್ಕಮ್ ಜ್ಯೂಸ್ ಇತ್ತು. ವೆಲ್ಕಮ್ ಜ್ಯೂಸ್ ಎಷ್ಟು 4-5 ಟೈಪಿನ ವೆಲ್ಕಮ್ ಜ್ಯೂಸ್ ಇತ್ತು. ಅದರಲ್ಲಿ ನಾನು ಪೈನಾಪಲ್ ಜ್ಯೂಸ್ ಕುಡಿದೆ. ಹಾಗೆ ಇದು ನೋಡಿ ಹಾಲಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಹಾಲಿನ ಹೊರಗೆ ಎಂಟ್ರೆನ್ಸ್ ಅಲ್ಲಿ ಇದ್ದು. ಹಾಗೆ ಅದರ ಪಕ್ಕವೇ ಸ್ಟಾರ್ಟರ್ಸ್ ಎಲ್ಲ ಇತ್ತು. ಸ್ಟಾರ್ಟರ್ಸ್ ಏನೆಲ್ಲ ಇತ್ತು ನೋಡಿ, ಪಾನಿಪುರಿ ಇತ್ತು, ಮಸಾಲೆ ಪುರಿ ಇತ್ತು, ಚರ್ಮುರಿ ಇತ್ತು. ಹಾಗೆ ನಾನು ಕೂಡ ಪಾನಿಪುರಿ ತಿನ್ನುವ ಅಂತ ಹೊರಟೆ. ಇಲ್ಲಿ ನೋಡಿ ಚರ್ಮುರಿ ಯಾವ ರೀತಿ ಮಾಡ್ತಾರೆ ನೋಡಿ. ಹಾಗೆ ಮಸಾಲೆ ಪುರಿ ತಿಂದೆ, ಚರ್ಮುರಿ ಕೂಡ ಟೇಸ್ಟ್ ನೋಡಿದೆ. ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ತಿಂದು ಟೇಸ್ಟ್ ನೋಡಿದೆ. ಅಲ್ಲಿಂದ ನಾವು ಹಾಲಿನ ಒಳಗೆ ಎಂಟ್ರಿ ಕೊಟ್ಟೆವು. ಆವಾಗ ಅಲ್ಲಿ ಆರ್ಕೆಸ್ಟ್ರಾ ಆಗ್ತಾಯಿತ್ತು. ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿತ್ತು. ಕಾಮಿಡಿ ಆರ್ಕೆಸ್ಟ್ರಾ ಅಂತಲೇ ಹೇಳ್ಬೋದು. ಹಾಗೆ MC ಮಾಡೋರು ಕೂಡ ತುಂಬ ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ಹಾಡು ಹೇಳಿಕೊಂಡು ತುಂಬ ಚೆನ್ನಾಗಿತ್ತು ಆರ್ಕೆಸ್ಟ್ರಾ. ಹಾಗೆ ಇಲ್ಲಿ ನಾನು ಅವರು ಹೇಳಿದ ಸಾಂಗನ್ನೆಲ್ಲ ಮ್ಯೂಟ್ ಮಾಡಿದ್ದೇನೆ, ಯಾಕೆಂದರೆ ಕಾಪಿರೈಟ್ ಬೀಳ್ತದಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಸಾಂಗನ್ನು ಕೂಡ ಮ್ಯೂಟ್ ಮಾಡಿದ್ದೇನೆ. ಹಾಗೆ ನಾವು ಕೂಡ ಬಂದು ಕೂತೆವು. ಇಲ್ಲಿ ಸ್ಟೇಜ್ ಪಕ್ಕದಲ್ಲಿ ನೇಹಾ ಮತ್ತು ಪ್ರತೀಕ್ನವರ ಮದುವೆ ಫೋಟೋ, ಮೆಹಂದಿ ಫೋಟೋ ಎಲ್ಲ ಡಿಸ್ಪ್ಲೇಲಿ ಬರ್ತಾ ಇತ್ತು. ಹಾಗೆ ಅದನ್ನು ಕೂಡ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೆವು. ಹಾಗೆ ಸ್ಟೇಜನ್ನು ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಇದು ಇವಾಗ ಮದುಮಕ್ಕಳನ್ನು ಸ್ಟೇಜಿಗೆ ಕರ್ಕೊಂಡು ಬರುವುದು. ಹಾಗೆ ಡ್ಯಾನ್ಸ್ ಮಾಡಿಕೊಂಡು ಮದುಮಕ್ಕಳನ್ನು ಸ್ಟೇಜಿಗೆ ಬರಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಸಾಂಗ್ ಒಳ್ಳೊಳ್ಳೆ ಸಾಂಗ್ ಹಾಕಿದ್ರು. ಇಲ್ಲಿ ಕೂಡ ನಾನು ಸಾಂಗನ್ನು ಮ್ಯೂಟ್ ಮಾಡಿದೆ.
ಪದ್ಧತಿ. ಇವಾಗ ಇಲ್ಲಿ ಮದುಮಗಳ ಡ್ಯಾನ್ಸ್ ಆಗ್ತಾ ಉಂಟು. ಹಾಗೆ ಸ್ಟೇಜಲ್ಲಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಮದುವೆಯ ಒಂದು ಫಂಕ್ಷನನ್ನು ಮಾಡಿದ್ದು. ತುಂಬ ಖುಷಿಯಾಯಿತು ಮದುವೆ ಮತ್ತು ತುಂಬ ಅದ್ಧೂರಿಯಾಗಿ ಕೂಡ ಮದುವೆ ನಡೆದಿತ್ತು. ಹಾಗೆ ಮದುಮಗ ಮತ್ತು ಮದುಮಗಳ ಡ್ಯಾನ್ಸ್ ಕೂಡ ಇತ್ತು. ಮತ್ತು ಉಳಿದವರದ್ದು ಕೂಡ ಎಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ಗಳದ್ದೆಲ್ಲ ಡ್ಯಾನ್ಸ್ ಇತ್ತು. ತುಂಬ ಚೆನ್ನಾಗಿತ್ತು ಮದುವೆ ಫಂಕ್ಷನ್. ಸ್ನೇಹಿತರೆ, ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ನಾಳಿನ ಹೊಸ ವೀಡಿಯೋ ಅಥವಾ ರೆಸಿಪಿಯಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.